ಅಂತನ್ನ ತೋರಿಸ್ತಕ್ಕಂತಹ ಒಂದು ಚಟುವಟಿಕೆ. ಓಕೆ, ಎಲ್ಲಿ ನೀರಿದೆ ಅಲ್ಲಿ ತೆಂಗಿನಕಾಯಿ ಏನಾಗ್ತದ ಅಂತಂದ್ರೆ ನೇರವಾಗಿ ಎದ್ದು ನಿಲ್ತದೆ. ಸೊ ಹೀಗಾಗಿ ಅದನ್ನ ಪರೀಕ್ಷೆ ಮಾಡೋಣ. ನೀರು ಎಲ್ಲಿದೆ 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 ಅಂತ ನೋಡಬೇಕು. ಎಲ್ಲಿದೆ, ಎಲ್ಲಿದೆ, ಇಲ್ಲಿ ನೀರದ ಆಯ್ಷಾ ಇಲ್ಲಿ ಬೋರ್ ಹೊಡಿಸ್ಬೇಕು. ಇಲ್ಲಿ ನೀರು ಬಹಳ ಅದ. ಹಾಗಾದ್ರ ಇಲ್ಲಿ ನೀವು ನೋಡಿದ್ದು ಸತ್ಯ, ನಿಮ್ಮ ಕಣ್ಣಾರಿ ನೋಡಕತ್ತೀರಿ. ಇಲ್ಲಿ ಚಟುವಟಿಕೆ ನಡೀತಾ ಇದೆ, ಅದು ನಿಮ್ಮ ಕಣ್ಣು ಮುಂದೆನೆ ನಡೀತಾ ಇದೆ, ಕಣ್ಣು ಮುಂದೆನೆ ನಡೀತಾ ಇದೆ. ಈ ಒಂದು ಪಾಯಿಂಟ್ಗೆ ಬಂದು ಕೂಡ್ಲೇನೆ ತೆಂಗಿನಕಾಯಿ ನೇರವಾಗಿ ನಿಲ್ಲಕತ್ತದ. ಹಾಗಾದ್ರೆ ಆಗಲೇ ಒಂದು ಹೇಳಿದ್ವಿ, ನೋಡು, ನೋಡಲ್ದೆ ನಂಬೋದು ಬೇರೆ, ಇದು ನೋಡಿ ನಂಬೋದಿದೆ. ನಿಮ್ಮ ಕಣ್ಣು ಮುಂದೆ ನಡೀತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಇದರ ಹಿಂದೆ ಇರ್ತಕ್ಕಂತಹ ಸತ್ಯ ಏನು, ಸತ್ಯತೆ ಏನು ನಿಮ್ಗೆ ಗೊತ್ತಿರಲಿ. ತೆಂಗಿನಕಾಯಿ ಒಳಗೆ ನೀರು ಯಾವಾಗಲೂ ಫುಲ್ ಇರಂಗಿಲ್ಲ. ನಾವು ತೆಂಗಿನಕಾಯಿಯನ್ನು ತಗೋವಾಗ ನೀರ್ ಅದಾವ, ಫುಲ್ ಇತ್ತಂದ್ರೆ ಹಿಂಗ್ ಸೌಂಡ್ ಬರಂಗಿಲ್ಲ. ನೆನ್ಪಿಟ್ಕೊಳ್ರಿ, ಯಾವಾಗಲೂ ಫುಲ್ ಇದ್ದಾಗ ಸೌಂಡ್ ಬರಂಗಿಲ್ಲ. ಅರ್ಧ ನೀರ್ ಇರ್ತದ, ಅರ್ಧ ಖಾಲಿ ಇರ್ತದ. ಯಾವಾಗ ಈ ರೀತಿಯಾಗಿ ನಾವು ಕಾಯಿಯನ್ನ ಹಿಡ್ತೀವಿ, ನೀರು ಹೆಂಗಿರ್ತದೆ, ಈ ರೀತಿ ನೀರು ಸಮಾಂತರವಾಗಿರ್ತದೆ. ಯಾವಾಗ ಒಂದ್ ಸ್ವಲ್ಪ ಈ ಕಾಯಿಯನ್ನ ನಾನು ಓರೆ ಮಾಡ್ತೀನಿ, ಆವಾಗ ಏನಾಗ್ತದೆ, ನೀರು ಎಲ್ಲವೂ ಕೆಳಭಾಗದಲ್ಲಿ ಬರ್ತದ. ಆವಾಗ ಇದರ ಗುರುತ್ವ ಕೇಂದ್ರ ಏನಾಗ್ತದೆ, ಇದರ ಕೇಂದ್ರ ಭಾಗದಲ್ಲಿ ಬರ್ತದ. ಆವಾಗ ಕಾಯಿ ಏನಾಗ್ತದೆ, ನೇರವಾಗಿ ನಿಲ್ಲುತ್ತದೆ. ಮತ್ತೆ ಒಂದ್ ಸ್ವಲ್ಪ ಅದನ್ನ ಓರೆ ಮಾಡಿದ್ರೆ ನೀರೆಲ್ಲವೂ ಸಮವಾಗಿ ನಿಲ್ಲಕತ್ತದ. ಗುರುತ್ವ ಕೇಂದ್ರ ಕಾಯಿಯ ಈಗ ಈ ಕೇಂದ್ರ ಭಾಗದಲ್ಲಿದೆ. ಇದು ಇದಕ್ಕೆ ಏನಂತಂದ್ರೆ ಕಾಯಿ ಎದ್ದು ನಿಲ್ಲಲಿಕ್ಕೆ, ಕಾಯಿ ಈ ರೀತಿಯಾಗಿ ಓರೆಯಾಗಿ ನಿಲ್ಲಲಿಕ್ಕೆ ಕಾರಣವಾಗಿ. ಸೊ ಇದು ಏನಂತಂದ್ರೆ ನಿಜವಾಗಿರ್ತಕ್ಕಂತಹ ಕಾರಣ, ವಿಶೇಷವಾಗಿರ್ತಕ್ಕಂತಹ ಆಸನವನ್ನ ತಗೊಂಡು ಬಂದಿದೀವಿ. ಸೊ ಒಂದು ಕಟ್ಟಿಗೆ ಇದಕ್ಕೆ ಸಾಕಷ್ಟು ಮಳೆಗಳನ್ನ ಹಾಕಿದೀವಿ. ಓಕೆ, ಇದಕ್ಕೆ ಮುಳ್ಳಾವಿಗೆ ಅಂತ ಕೂಡ ಹೇಳ್ತೀವಿ. ಬಹಳಷ್ಟು ಇಂಥವು ನೀವು ನೋಡಿದಿರಲ್ಲ ಜಾತ್ರೆಗಳಲ್ಲಿ. ಸ್ವಾಮೀಜಿಯವರು ಒಂದೇ ಕಾಲಿನಲ್ಲಿ ಎದ್ದು ನಿಂತಿರ್ತಾರೆ ನೋಡು, ಕೆಲವೊಬ್ರು ಅದ್ರ ಮೇಲೆ ನಿಂತಿರ್ತಾರೆ, ನೋಡಿದಿರಿ? ಎಸ್, ವೆರಿ ಗುಡ್. ಹಾಗಾದ್ರೆ ಇದ್ರ ಮೇಲೆ ನಾವು ನಿಂತರೆ ಏನಾಗ್ತದ? ಎಸ್, ಗುಡ್. ಏನು ಸರಿ, ಓಕೆ, ಇರ್ಲಿ ಬೇಡ, ಬೇಡ. ಓಕೆ, ನಿನ್ನ ಹೆಸರು ನಾಗಪ್ಪ. ಈಗ ನಾಗಪ್ಪ ಏನ್ ಮಾಡ್ತಾನೆ ಅಂತಂದ್ರೆ ಇದ್ರ ಮೇಲೆ ನಿಲ್ತಾನೆ ಅವನು. ಓಕೆ, ಏನಾಗ್ಬೋದು ನಿಂತ್ರೆ? ಎಸ್, ಓಕೆ, ಏನು ಆಗಂಗಿಲ್ಲ ನಾಗಪ್ಪ. ಓಕೆ, ಏನೂ ಆಗಂಗಿಲ್ಲ. ಓಕೆ, ನಾಗಪ್ಪ ಕೈ ಮುಗಿ. ಈಗ ಒಂದ್ ಕಾಲನ್ನ ಮ್ಯಾಗ ಎತ್ತಬೇಕು, ಹೆಂಗ ಈ ರೀತಿ ನಿಲ್ಬೇಕು ನಾಗಪ್ಪ. ಇಲ್ಲಿ ನೋಡು, ಈಗ 2 ಕಾಲ ಮ್ಯಾಗ ನಿಂತಿದ್ದ ನಾಗಪ್ಪ, ಒಂದ ಕಾಲ ಮ್ಯಾಗ ನಿಂತಾನೆ. ಈಗೂ ಅವನ ಕಾಲಿಗೆ ಏನಾಗತ್ತಿಲ್ಲ, ಈಗೂ ಅವನ ಕಾಲಿಗೆ ಏನಾಗತ್ತಿಲ್ಲ. ನಾಗಪ್ಪ ಏನಾಗತ್ತದ? ಏನೂ ಆಗತ್ತಿಲ್ಲ. ವೆರಿ ಗುಡ್, ಕೇಳಿ. ಓಕೆ, ಈಗ ಇದ್ರ ಮೇಲೆ ಯಾರಾದ್ರೂ ಸೈಡ್ ಇದಾವಲ್ಲ, ಒಂದ ಮಳಿ ಮೇಲೆ ಯಾರೇ ನಿಲ್ತೀರಿ ನೀವು? ಒಂದೇ ಮಳಿ ಮೇಲೆ
ಯಾರಾದ್ರೂ ನಿಲ್ಬೇಕು ಒಂದ ಮಳೆ ಮೇಲೆ. ಎಲ್ಲಾ ಮಳೆಗಳ ಮೇಲೆ ನಾವು ನಿಂತಿದ್ದೀವಿ. ಯಾರಾದ್ರೂ ಇಲ್ಲಿ ಒಂದೇ ಮಳೆ ಮೇಲೆ ನಿಮ್ಮ ಎಲ್ಲಾ ದೇಹದ ಭಾರವನ್ನ ಹಾಕಿ ನಿಲ್ತೀರೇನು ಅಂತ ಕೇಳಾಕಿತ್ತು. ಇಲ್ಲ. ಓಕೆ, ಯಾಕೆ ಆಗಂಗಿಲ್ಲ? ಯಾರಾದ್ರೂ ಆನ್ಸರ್ ಕೊಡ್ತೀರೇನು? ಯಾರಾದ್ರೂ? ಎಸ್, ಹೇಳಮ್ಮ ಹೇಳ. ವೆರಿ ಗುಡ್. ಒಂದೇ ಮಳೆಯ ಮೇಲೆ ನಿಂತಾಗ ನಮ್ಮ ದೇಹದ ಎಲ್ಲಾ ಭಾರವು ಒಂದೇ ಮಳೆಯ ಮೇಲೆ ಬೀಳೋದ್ರಿಂದ ಆ ಒಂದು ಮಳೆ ನಮ್ಮ ದೇಹವನ್ನ ಒಳ ಹೋಗ್ತದೆ. ಅದಕ್ಕೆ ಮುಳ್ಳು ಚುಚ್ಚುತ್ತವೆ. ನಮ್ಮ ದೇಹದ ಭಾರ ಎಲ್ಲಾ ಆ ಮುಳ್ಳು ಮೇಲೆ ಬಿದ್ದಿರುತ್ತೆ. ಇಲ್ಲಿ ಬಹಳಷ್ಟು ಮಳೆಗಳು ಇರೋದ್ರಿಂದ ನಮ್ಮ ದೇಹದ ಭಾರ ಬಹಳಷ್ಟು ಮಳೆಗಳ ಮೇಲೆ ಹಂಚಿಕೆ ಆಗಿ ಹೋಗಿಬಿಡ್ತದೆ. ಹೀಗಾಗಿ ಏನಾಗ್ತದೆ ಅಂತಂದ್ರೆ ಎಲ್ಲಾ ಭಾರ ಮಳೆಗಳ ಮೇಲೆ ಅದು ಹಂಚಿಕೆ ಆಗೋದ್ರಿಂದ ನಮಗೆ ಯಾವುದೇ ರೀತಿಯಾಗಿ ಅದು ಇಲ್ಲಿ ಪರಿಣಾಮವನ್ನ ಉಂಟು ಮಾಡಂಗಿಲ್ಲ. ಗೊತ್ತಿರ್ಲಿ ಸರ್, ಪಾದ ಅಂತ ಅಂದ್ಕೂಡ್ಲೆ ಪಾದ ಮತ್ತು ನಮ್ಮ ಕೈ ಚರ್ಮ ಏನಿದಾವ, ಹಸ್ತ ಇದಾವೆ, ಇವು ಎರಡರೊಳಗೂ ವ್ಯತ್ಯಾಸ ಇದಾವೆ. ಪಾದ ಅದರಲ್ಲಿ ಇರ್ತಕ್ಕಂಥ ಚರ್ಮ ಬಹಳ ಸ್ವಲ್ಪ ಹಸ್ತಕ್ಕಿಂತ ಏನಾಗಿದೆ, ಅದು ಬಿರುಸಾಗಿದೆ. ಅದಕ್ಕ ಏನಂತಂದ್ರೆ ಕೈ ಇಟ್ರೆ ಕೈಗೆ ಚುಚ್ಚಬಹುದ್ರಿ, ಕಾಲಿಟ್ರೆ ಕಾಲಿಗೆ ಏನ್ ಚುಚ್ಚಂಗಿಲ್ಲ, ಬಹಳ ನೋವಾಗಂಗಿಲ್ಲ. ಆದ್ರೆ ಕೈ ಮೇಲೆ ಬಹಳ ಪರಿಣಾಮ ಬೀರ್ಬೋದು. ಬೇಕಾದ್ರೆ ಯಾರಾದ್ರೂ ಇದನ್ನ ಪ್ರೆಸ್ ಮಾಡ್ತೀರಿ ಅಂತಂದ್ರೆ ಇಲ್ಲೆಲ್ಲ ನೋಡು, ಒಂದ್ ಕೈ ಭಾರವನ್ನ ಹಾಕಿದ್ರೆ ಏನಾಗ್ತದೆ, ಇಲ್ಲೆಲ್ಲ ಕಾಣ್ತವೆ. ಆದ್ರೆ ಯಾವುದೇ ಮಳೆಗಳು ಕೂಡ ಒಳಗೆ ಹೋಗಂಗಿಲ್ಲ, ಆದ್ರೂ ಚುಚ್ಚುತ್ತವೆ. ಆದ್ರೆ ಭಾರ ಮಾತ್ರ ಏನಾಗಿರ್ತದೆ ಅಂತಂದ್ರೆ ಈಕ್ವಲ್ ಆಗಿ ಅದು ಹಂಚಿಕೆ ಆಗಿರ್ತದೆ. ಎಸ್, ಇಲ್ಲಿ ನೋಡೋಣ. ಎಷ್ಟು ಭಾರ ಆಗ್ತದೆ? ಕಂಪ್ಲೀಟ್ ಆಗಿ ನಾವು ಈ ರೀತಿಯಾಗಿ ತೆಗೆದುಕೊಂಡಾಗ ನಮ್ಮ ದೇಹದ ಪೂರ್ತಿ ಕಂಪ್ಲೀಟ್ ಭಾರವನ್ನು ಕೂಡ ನಾವು ಕೈ ಮೇಲೆ ಹಾಕಕತ್ತೀವಿ. ಕೈಯಿಂದ ಭಾರ ನೇರವಾಗಿ ಮೊಳಗೆ ಮೇಲೆ ಬೀಳ್ತದೆ. 70 kg ಭಾರವನ್ನ ನಾವು ನೇರವಾಗಿ ಕೈ ಮೇಲೆ ಹಾಕಿದಾಗಲೂ ಕೂಡ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾಗಂಗಿಲ್ಲ. ಇದು ಏನಂತಂದ್ರೆ ಇದರ ಹಿಂದೆ ಇರತಕ್ಕಂತಹ ವೈಜ್ಞಾನಿಕ ಸತ್ಯತೆ. ಕೇವಲ ಪಾದ ಮಾತ್ರ ಅಲ್ಲ, ಹಸ್ತವನ್ನು ಕೂಡ ನಾವು ಇಟ್ಟು ಏನ್ ಮಾಡ್ಬೋದು ಅಂತಂದ್ರೆ ನಮ್ಮ ದೇಹದ ಪೂರ್ತಿ ಏನ್ ಮಾಡ್ಬೋದು, ಭಾರವನ್ನ ಹಾಕ್ಬಹುದು. ಅವಾಗ್ಲೂ ಕೂಡ ಏನಾಗ್ತದೆ ಅಂತಂದ್ರೆ ಅಲ್ಲಿ ಈ ಒಂದು ಒತ್ತಡ ಏನಾಗ್ತದೆ ಅಂತಂದ್ರೆ ಹಂಚಿಕೆ ಆಗ್ತದೆ, ಪ್ರೆಷರ್ ಹಂಚಿಕೆ ಆಗ್ತದೆ. ಹೀಗಾಗಿ ನಮ್ಮ ದೇಹದ ಮೇಲೆ ಯಾವುದೇ ರೀತಿಯ ಪರಿಣಾಮ ಉಂಟಾಗಂಗಿಲ್ಲ ಅಂತ. ಶಶಿಕುಮಾರ್ ಭಜಂತ್ರಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ನೆಕ್ಸ್ಟ್ ವಿನಾಯಕ ಚಿತ್ರಗಾರ್, ಇವನು ಕೂಡ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಇನ್ನೇನು 20 ದಿನಗಳಲ್ಲಿ ವಾರ್ಷಿಕ ಪರೀಕ್ಷೆ ಬರಾಕತ್ತದೆ. ಸೊ ವಾರ್ಷಿಕ ಪರೀಕ್ಷೆಯ ಬಗ್ಗೆ ಅವರಿಗೆ ಬಹಳ ಚಿಂತೆ ಇದೆ. ಸೊ ಹೀಗಾಗಿ ಅವರಿಗೆ ಒಂದು ಮಂತ್ರಿಸಿದ ಪ್ರಸಾದವನ್ನ ಕೊಡಕತ್ತೀನಿ. ಅವರು ತಮ್ಮ ಕೈಯಲ್ಲಿ ಅದನ್ನ ಹಿಡಿಬೇಕು. ಮಂತ್ರಿಸಿರ್ತಕ್ಕಂತಹ ಪ್ರಸಾದ ಒಳ್ಳೆಯ ಮನಸ್ಸಿನಿಂದ ಈ ಕಡೆ ಬರು, ಒಳ್ಳೆಯ ಮನಸ್ಸಿನಿಂದ ಅವರು ಬೇಡ್ಕೊಳ್ಬೇಕು. ತಮ್ಮ ಇಷ್ಟವಾಗಿರ್ತಕ್ಕಂಥ ದೇವರಿಗೆ ಬೇಡ್ಕೋಬೇಕು. ಅವರು ಏನಂತ ಬೇಡ್ಕೋಬೇಕು? ಒಳ್ಳೆಯ ಫಲಿತಾಂಶ ಸಿಗಲಿ, ನನ್ನ ಹಸ್ತರೇಖೆ ಚೆನ್ನಾಗಿದ್ರೆ ನನಗೆ ಒಳ್ಳೆಯ ಫಲಿತಾಂಶ ಬರ್ತದ. ಹೀಗಾಗಿ ನನ್ನ ಇಷ್ಟ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ, ನಂದ ಲಕ್ ಚೆನ್ನಾಗಿರ್ಲಿ, ಒಳ್ಳೆಯ ರೀತಿಯ ಫಲಿತಾಂಶ ಬರ್ಲಿ ಅಂತ ತಂದು ಅವ್ರಿಗೆ ಒಂದು ಪ್ರಸಾದವನ್ನು ಕೊಟ್ಟಿದ್ದೀನಿ. ಅವ್ರಿಗೆ ಆ ಪ್ರಸಾದದಲ್ಲಿ ಈಗ
ಮಂತ್ರ ಜಲವನ್ನ ತುಂಬಾಕತ್ತೀನಿ. ಮಂತ್ರ, ಈ ಜಲವನ್ನ ಮಂತ್ರವನ್ನಾಗಿ ಏನ್ ಮಾಡಕತ್ತೀವಿ? ಮಂತ್ರದಿಂದ ಜಲವನ್ನ ಮಂತ್ರ ಜಲವಾಗಿ ಮಾಡಕತ್ತೀವಿ. ಈಗ ಅವ್ರಿಗೆ ಮಂತ್ರ ಜಲವನ್ನ ಅವ್ರ ಕೈಯಲ್ಲಿ ಹಾಕಿದೀನಿ. ಈಗ ಅವ್ರಿಬ್ರು ಏನ್ ಮಾಡ್ಬೇಕು ಅಂತಂದ್ರೆ ಉಜ್ಜಬೇಕು, ಕೈಯನ್ನ ಚೆನ್ನಾಗಿ ಉಜ್ಜಬೇಕು ಕೈ. ಎರಡು ಕೈಯನ್ನ ಏನ್ ಮಾಡ್ಬೇಕು ಅಂತಂದ್ರೆ ಮುಂದ್ಗಡೆ ತೋರಿಸ್ಬೇಕು. ಯಾರ ಕೈಯಲ್ಲಿ ಅರಿಶಿನವಾಗಿದೆ ಅವ್ರದ್ದು ಹಸ್ತರೇಖೆ ಬಹಳ ಚೆನ್ನಾಗಿದೆ. ಯಾರ ಕೈಯಲ್ಲಿ ಅರಿಶಿನ ಕೆಂಪಾಗಿದೆ ಅವ್ರದ್ದು ಹಸ್ತರೇಖೆ ಚೆನ್ನಾಗಿಲ್ಲ. ಅವ್ರದ್ದು ನಾಳೆ ಫಲಿತಾಂಶ, ಅವ್ರದ್ದು ನಾಳೆ SLC ಫಲಿತಾಂಶ ಓಕೆ ಮಕ್ಕ. ಯಾರ್ದಪ್ಪ? ಓ, ವಿನಾಯಕ ಹಸ್ತರೇಖೆ. ಇಬ್ಬರಿಗೂ ಕೂಡ ಜೋರಾದ ಚಪ್ಪಾಳೆ. ವೇದಿಕೆಯಲ್ಲಿ ಭಾಗವಹಿಸಿದ್ದಾರೆ. ಇಷ್ಟ ನೋಡಿಬಿಟ್ರ ಅಂತಂದ್ರ ಆಯ್ತು. ನಂಬುವವರು ನೀವು, ನಂಬಿಸುವವನು ನಾನು. ಇದ್ರ ಮುಂದಿನ ಕತಿ ಕೇಳಿಲ್ಲ ಅಂದ್ರೆ ಅಜ್ಜನ ಕತಿ ಆಗ್ತದೆ. ಯಾಕಂದ್ರೆ ಅಜ್ಜ ಇಷ್ಟ ಮಾಡಿದ್ದ, ಅದಕ್ಕೆ ಇಲ್ಲಿ ತನಕ ಬಂದೇರಿ. ಬ್ಯಾಕ್ ಅಡ್ಡವಾದ್ರ 3 ಕಲ್ ಹೋಗೋದೇ 3 ಜನ ಪಾಸ್ ಆಗ್ಬೇಕು. ಈಗ ತಿಳ್ಕೊಳ್ಬೇಕು ಅದನ್ನ. ಆಗ್ಲೇ ಹೇಳಿದವಲ್ಲ, ಪ್ರಶ್ನೆ ಮಾಡದೆ ಯಾವುದನ್ನು ಕೂಡ ಒಪ್ಪಿಕೊಳ್ಳಬಾರದು. ಇಲ್ಲಿ ಇದು ಅರಿಶಿನವಾಗಿ ಉಳಿದದ, ಹಳದಿ ಹಂಗೆ ಇರ್ತದೆ. ಇಲ್ಲಿ ಅರಿಶಿನ ಕೆಂಪಾಯ್ತು, ಕಾರಣ ಏನು ಅಂತಂದು. ಹೀಗಾಗಿ ಇಲ್ಲಿ ಅರಿಶಿನವಾಗಿದೆ, ಇದ್ರೊಳಗೆ ಏನೂ ಮಿಕ್ಸ್ ಇಲ್ಲ. ಬಟ್ ಕೊಡುವಾಗ ಏನಿದೆ ಅಂತಂದ್ರೆ 2 ಅರಿಶಿನೇ ಇದಾವೆ. ಅಲ್ಲಿ ನೋಡ್ಲಿಕ್ಕೆ 2 ಅರಿಶಿನ ಕಾಣ್ತವೆ. ಇದ್ರೊಳಗೆ ಏನಂತಂದ್ರೆ ಇವ್ರಿಗೆ ಕೊಟ್ಟಿರ್ತಕ್ಕಂಥ ಅರಿಶಿನದಲ್ಲಿ ಅದರಲ್ಲಿ ಸಾಬೂನ್ ಪುಡಿ, ಡಿಟರ್ಜೆಂಟ್, ಅದ್ರೊಳಗೆ ಡಿಟರ್ಜೆಂಟ್ ಅನ್ನ ಮಿಕ್ಸ್ ಮಾಡಿದೀವಿ. ಯಾವಾಗ ಡಿಟರ್ಜೆಂಟ್ ಅರಿಶಿನ ಜೊತೆಗೆ ಮಿಕ್ಸ್ ಆಗ್ತದ ಅವಾಗ ಏನಾಗ್ತದೆ? ಕೆಂಪು ಬಣ್ಣಕ್ಕೆ ಬರ್ತದ. ಜಾತ್ರೆ ಮಾಡಿದಿರಲ್ಲ, ಭಂಡಾರ ಜಾತ್ರೆಗೆ ಹೋಗಿದಿರಲ್ಲ, ಭಂಡಾರ ಅರಿವಿ ತಗೊಂಡ್ ಏನ್ ಮಾಡಿರ್ತೀರಿ? ಸರ್ಫ್ ಎಕ್ಸೆಲ್ ಹಾಕಿರ್ತಕ್ಕಂತ ಬಕೆಟ್ನ್ಯಾಗೆ, ನೀರ್ ಹಾಕಿರ್ತಕ್ಕಂಥ ಬಕೆಟ್ನ್ಯಾಗ ಮುನಿಸಿ ಎಬಸ್ತೀರಿ, ಹಳದಿ ಹೋಗಿ ರೆಡ್ ಆಗಿರ್ತದ. ಎಸ್, ಇಂಥವ್ ಎಕ್ಸ್ಪೆರಿಮೆಂಟ್ ಎಟ್ ಮಾಡಿಲ್ಲ ಮನ್ಯಾಗ ನೀವು. ಓಕೆ, ಅಲ್ಲಿ ಮಾಡಿರ್ತೀರಿ, ಅಲ್ಲಿ ಗೊತ್ತಿರ್ತದ. ಇಲ್ಲಿ ನೋಡಿದ ಕೂಡಲೇ ಒಮ್ಮೆ ಗಾಬರಿ ಆಗ್ತೀರಿ. ಸೊ ಏನು ನಮ್ಮ ಎಸ್, ಅದಕ್ಕೆ ನಮ್ಮ ಎಫರ್ಟ್ ನಮ್ಮ ಏನಂತಂದ್ರೆ ನಮ್ಮ ಫಲಿತಾಂಶವನ್ನ ನೀಡ್ತದ. ನಮ್ಮ ಎಫರ್ಟ್ ನಮ್ಗೆ ಏನ್ ಮಾಡ್ತದೆ? ನಮ್ಮ ಫಲಿತಾಂಶವನ್ನ ನಿರ್ಣಯಿಸ್ತಾರೆ. ನಾವು ಎಷ್ಟರ ಮಟ್ಟಿಗೆ ಎಫರ್ಟ್ ಮಾಡ್ತೀವಿ, ಎಷ್ಟರ ಮಟ್ಟಿಗೆ ಪರಿಶ್ರಮ ಮಾಡ್ತೀವಿ, ಎಷ್ಟರ ಮಟ್ಟಿಗೆ ಅಭ್ಯಾಸವನ್ನ ಮಾಡ್ತೀವಿ ಅನ್ನೋದು ಏನಂತಂದ್ರೆ ನಾಳೆ ನಮ್ಗೆ ಫಲಿತಾಂಶವನ್ನ ತಂದು ಕೊಡ್ತದ. ಅದನ್ನ ಬಿಟ್ಟು ಆಯ್ತು ನೀನು ಫಸ್ಟ್ ಕ್ಲಾಸ್ ಬರ್ತೀವಿ ಹೋಗ್, ಓಕೆ ಅಂದ್ರೆ ಹೇಳೋದ್ರಿಂದ ಆಗ್ತದ ಅಥವಾ ನಿಮ್ಮನ್ನ ನೀವು ಅನ್ಕೋದ್ರಿಂದ ಆಗ್ತದ? ನಾನು ಡಿಸ್ಟಿಂಕ್ಷನ್ ಬರ್ತೀನಿ, ನಾನು ಡಿಸ್ಟಿಂಕ್ಷನ್ ಬಂದೇ ಬರ್ತೀನಿ, ಪುಸ್ತಕ ತೆಲ್ದಿನ್ ಬಿಟ್ಕೊಂಡ್ ಮನ್ಕೊಳ್ರಿ. ಏನಾದ್ರೂ ಪುಸ್ತಕನಲ್ಲಿರ್ತಕ್ಕಂಥ ವಿಚಾರಗಳು ರಾತ್ರಿ ಮಲ್ಕೊಂಡಾಗ ಟ್ರಾನ್ಸ್ಫರ್ ಆಗ್ತವೆ ನಮ್ಮ ಇದೊಳಗೆ? ಇಲ್ಲ. ನೀವು ಓದದೆ, ಅಭ್ಯಾಸ ಮಾಡದೆ, ಪರಿಶ್ರಮ ಪಡದೆ ನಿಮ್ಗೆ ಯಾವತ್ತೂ ಕೂಡ ಏನಂತಂದ್ರೆ ನಿಮ್ಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಪ್ರತಿಯೊಂದು ಸಾಧನೆಗೂ ಕೂಡ ಪರಿಶ್ರಮ ಇರಲೇಬೇಕು. ಓಕೆ, ಇವೆಲ್ಲ ಸುಮ್ನೆ ಜಸ್ಟ್ ಏನಂತಂದ್ರೆ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಅಷ್ಟೇ, ಒಂದು ರಾಸಾಯನಿಕವಾಗಿರ್ತಕ್ಕಂತಹ ಒಂದು ಕ್ರಿಯೆಗಳು ಅಷ್ಟೇ. ಇವು ಪ್ರತಿದಿನ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ನಡೀತಾ ಇರ್ತವೆ. ಅಂತದ್ರಲ್ಲಿ ಒಂದು ಇರ್ತಕ್ಕಂಥ ಒಂದು ಚಟುವಟಿಕೆ ಮಾತ್ರ. ಓಕೆ, ಗಾಬರಿ ಅದಿ ಎಲ್ಲ ಗೊತ್ತಿತ್ತಿಲ್ಲ ನಿನಗೆ? ಎಸ್, ವೆರಿ ಗುಡ್, ಜೋರಾದ ಚಪ್ಪಾಳೆ. ಕಾಯಿಗಳಿದಾವೆ, 2 ತೆಂಗಿನಕಾಯಿಗಳು. ಈ 2 ತೆಂಗಿನಕಾಯಿಗಳನ್ನ ನಾವು ಮಂತ್ರಿಸಿದೀವಿ. ಏನು ಮಾಡಕ್ಕಾಗಂಗಿಲ್ಲ. ಕಾಯಿಗಳಿದಾವೆ, ಕಾಯಿಯ ಒಳಗೆ ನಾವು ಏನು ಮಾಡಕ್ಕಾಗಂಗಿಲ್ಲ. ಓಕೆ, ಹೀಗಾಗಿ ಇಂತಹ 2 ಮಂತ್ರಿಸಿರ್ತಕ್ಕಂತಹ ಕಾಯಿಗಳಿದಾವೆ. ಇಬ್ಬರು ವಿದ್ಯಾರ್ಥಿನಿಯರು, ಯಾರಾದ್ರೂ ಇಬ್ಬರು ವಿದ್ಯಾರ್ಥಿನಿಯರು ಬರ್ಬೇಕು, ಬೇಗ ಬರ್ಬೇಕು. ಯಾರಾದ್ರೂ ಇಬ್ಬರು ವಿದ್ಯಾರ್ಥಿನಿಯರು
ಓಕೆ ಬಾ, ಯಾವ್ದು ಬೇಕತ್ ತಗೋ, ನಡೀತದ. ಯಾವ್ದು ಬೇಕತ್ ತಗೋ, ನಡೀತದ, ಚಲ್ತಾ ಹೇ. ಓಕೆ ಹಾ, ಈಗ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಒಂದು ಕಲ್ಲು ತಗೊಂಡ್ ಬರ್ತೀನಿ ತಮ್ಮ. ಅಂದ್ರೆ ತೆಂಗಿನಕಾಯಿ ಹೊಡ್ಯಾಕ ಹೆಂಗ್ ಕಲ್ಲು ಬೇಕಲ್ಲ ಅಂತ ತಗೊಂಡ್ ಬಾ. ಓಕೆ, ಇಬ್ಬರು ಕೂಡ ಏನಂತಂದ್ರೆ ಅವರು ಕೂಡ SLC ಗೆ ಬಹಳಷ್ಟು ಪರಿಶ್ರಮವನ್ನ ಪಡಕತ್ತಾರೆ. ಓಕೆ, ಯಾರ ಮೇಲೆ ದೇವರ ಆಶೀರ್ವಾದ ಇದೆ. ಓಕೆ, ಯಾರು ನಾನು ಈ ಸಾರಿ ಫುಲ್ ಟಾಪ್ ಬರ್ತೀನಿ ಅಂತ ತಂದು ಓಕೆ ಬಹಳಷ್ಟು ಪರಿಶ್ರಮ ಪಡಕತ್ತಾರ ಅವರು. ಆದ್ರೂ ಕೂಡ ನಮ್ ಕಡೆಗೆ ಬಂದಾರ ಅವ್ರು. ಯಾವ್ದಕ್ಕ ಬಂದಾರ ಅವ್ರು? ನಾನು ಟಾಪ್ ಬರ್ತೀನಿ ಏನಿಲ್ಲ, ಓಕೆ ನಾನು ಪಾಸ್ ಆಗ್ತೀನಿ ಏನಿಲ್ಲ, ಕೇಳಕ್ ಬಂದಾರೆ. ಓಕೆ, ಅದಕ್ಕೆ ಅವ್ರಿಗೆ ಕಾಯಿಗಳನ್ನ ಕೊಟ್ಟಿದೀವಿ. ಓಕೆ, ವೆರಿ ಗುಡ್. ನಿನ್ನ ಹೆಸರು? ಹಾ, ಜೋರಾಗಿ ಹೇಳು. ಎಸ್, ಪ್ರಜ್ವಲ್ ಗುಡ್ಡ. ಪ್ರಜ್ವಲ್ ಗುಡ್ಡದ ಕಲ್ ತಗೊಂಡ್ ಬಂದ ನಾವು. ಯಾರ ಮೊದಲು ಕೈ ಹೊಡ್ತೀರಮ್ಮ? ಯಾರಿಗೆ ಶುಭವಾಗ್ತದ, ಯಾರಿಗೆ ಶುಭವಾಗ್ತದ, ಶುಭವಾಗುವ ಸೂಚನೆ ಕಾಯಿಯಿಂದಲೇ ಸಿಗ್ತದ. ಎಸ್, ಯಾರಾದ್ರು ಇಲ್ಲಿ ಎಲ್ಲಕ್ಕ ಕಾಯಿಯನ್ನು ಹೊಡೆದಳು. ಎಲ್ಲಕ್ಕ ಕಾಯಿಯನ್ನು ಹೊಡೆದಾಳೆ. ಎಲ್ಲಕ್ಕ ಹೊಡೆದಿರ್ತಕ್ಕಂಥ ಕಾಯಿಯಿಂದ ಹೂ ಬಂದದೆ. ದೇವರ ಶುಭಾಶೀರ್ವಾದ ಶುಭ ಅವಳಿಗಿದೆ. ಲಕ್ಷ್ಮಿ ಕಾಯಿಯನ್ನು ಹೊಡೆದಾಳೆ, ಕಾಯಿ ಹಿಂಗಾಗ್ಯದ. ಹಂಗಂದ್ರೆ ಓಕೆ ಆಯ್ತು, ಚಪ್ಪಾಳೆ. ಮುಗಿತಾ? ಮುಗೀತು? ಬರ್ರಿ ಇಬ್ರು. ಆಗಲೇ ಹೇಳಿದೀನಿ ನಾನು, ಅದಕ್ಕೆ ಅವ್ರನ್ನ ಕಳ್ಸಿದೆ ನಾನು. ಮುಗೀತು ಅಂತಂತ ಕೇಳಿದ್ ನಾನು. ಸರಿ ನಿಲ್ಸ್ರಿ ಅವ್ರನ್ನ, ಅಲ್ಲೇ ಹತ್ತ ತನ್ಬೇಕಾಗಿತ್ತು ನೀವು. ಅರ್ಧ ಸ್ಟೋರಿ ಕೇಳಿದ್ರಿ, ಆಗ್ಲೇ ಹೇಳಿದ್ನಲ್ಲ ನಾನು, ಪೂರ್ತಿ ಕೇಳ್ಬೇಕದನ್ನ. ಎಲ್ಲಿಯವರೆಗೆ ನಾವು ಅರ್ಧ ಅರ್ಧ ಕೇಳ್ತೀವಿ, ಎಲ್ಲಿಯವರೆಗೆ ನಂಬಿಸುವವರು ಇರ್ತಾರೆ ಅಲ್ಲಿಯವರೆಗೆ, ಎಲ್ಲಿಯವರೆಗೆ ನಂಬಿಸುವವರು ಇರ್ತಾರೆ ಅಲ್ಲಿಯವರೆಗೆ. ಎಸ್, ಓಕೆ. ಕಾಯಿ ಇದು ತೆಂಗಿನಕಾಯಿ, ಅದು ತೆಂಗಿನಕಾಯಿ. ಕಾಯಿ ಒಳಗೆ ನಾವು ಏನೂ ಮಾಡಕ್ಕಾಗಂಗಿಲ್ಲ. ಏನಾದ್ರೂ ಮಾಡಿದಾಗ ಮಾತ್ರ ಹೆಂಗ್ ಬರ್ತದೆ. ಆಗ್ಲೇ ಹೇಳಿದೀನಿ ನಾನು, ತೆಂಗಿನಕಾಯಿ ಒಳಗೆ ಹೂ ಬರಕ್ ಸಾಧ್ಯ ಇಲ್ಲ, ಅದು ಚಾನ್ಸೇ ಇಲ್ಲ. ತೆಂಗಿನಕಾಯಿ ಒಳಗೆ ಬಾಳಿಕಾಯಿ ಬರಕ್ ಸಾಧ್ಯ ಇಲ್ಲ. ತೆಂಗಿನಕಾಯಿ ಒಳಗ ಮತ್ತೊಂದು ಯಾವ್ದೋ ಒಂದು ವಸ್ತು ಬರ್ಲಿಕ್ಕೆ ಸಾಧ್ಯ ಇಲ್ಲ. ತೆಂಗಿನಕಾಯಿ ಒಳಗೆ ಹಿಂಗ್ ಬರಕ್ ಸಾಧ್ಯ ಇಲ್ಲ. ಈ ರೀತಿ ತೆಂಗಿನಕಾಯಿ ಕೆಡ್ತವೆ. ಕೆಟ್ಟದ ಹೆಂಗಿರ್ತವ ಅನ್ನೋದು ಗೊತ್ತದ ನಿಮ್ಗೆ ಕಾಯಿ ಹೊಡೆದಾಗ. ಓಕೆ, ಆದ್ರೆ ಮತ್ತೊಂದು ಬೇರೆ ವಸ್ತು ಇದ್ರೊಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಹೆಂಗ್ ಬತ್ತು? ಹಿಂಗ ಯಾಕೆ ಬತ್ತು? ಇದ್ರೊಳಗೆ ಅಬುಲಿ ಹೂ ಬಂದವೆ, ಇದ್ರೊಳಗೆ ಈ ಒಂದು ಸದಾಬಹಾರ ಹೂ ಬಂದವೆ. ಅಂದ್ರೆ ಮೇಡಮ್ ಅವ್ರಿಗೆ ಕೇಳಕತ್ತಿದ್ದೀನಿ, ಹೆಸರು ಜಲ್ದಿ ಬರ್ಲಿಲ್ಲ. ಸದಾಬಹಾರ ಹೂ ಬಂದವೆ. ಓಕೆ, ಈ ಗಿಡನೇ ಬೇರೆ, ಈ ಅಬುಲಿ ಹೂವಿನ ಗಿಡನೇ ಬೇರೆ, ಮಲ್ಲಿಗೆ ಹೂವಿನ ಗಿಡನೇ ಬೇರೆ. ಇಷ್ಟು ಬೇರೆ ಬೇರೆ ಜಾತಿಯ ಸಸ್ಯದ ಹೂವುಗಳು ಇದ್ರೊಳಗೆ ಬಂದವೆ ಅಂತಂದ್ರೆ ಹೇಗೆ? ನೋ ಚಾನ್ಸ್. ಚಾನ್ಸ್ ಐತ್ಯಾ? ಎಲ್ಲಿ ನೋಡಿಲಿ ಒಳಗ ಏನಾದ್ರೂ ಕಾಣಕತ್ತದೇನೋ? ಒಳಗಡೆ ಒಂದು ಹೋಲ್ ಕಾಣಕತ್ತದ. ಎಸ್, ಈ ಹೋಲ್ ಒಳಗಿಂದ ಏನ್ ಮಾಡಿದೀವಿ ಅಂತಂದ್ರೆ ನಿಮ್ಗೆ ಗೊತ್ತದಲ್ಲ, ಒಂದು ತೆಂಗಿನಕಾಯಿಗೆ ಅಲ್ಲಿ 3 ಕಣ್ಣು ಇರ್ತಾವ ಅಂತೀವಲ್ಲ ನಾವು, ಅದ್ರೊಳಗಿಂದ ನಾವು ಮೊಳಕೆ ಬರ್ತದ. ತಿಳಿದಿಲ್ಲ? ಎಸ್, ಇದ್ರೊಳಗೆ ಏನಿಲ್ಲಿ ಹೋಲ್ ಮಾಡಿದ್ರಲ್ಲ, ಆ ಹೋಲ್ ಒಳಗಿಂದನೇ ಏನಂತಂದ್ರೆ ಹೊರಗಿನಿಂದ ವಸ್ತುವನ್ನ ಅದ್ರೊಳಗೆ ಹಾಕಿ
ಅದನ್ನ ಏನ್ ಮಾಡಿದೀವಿ, ಮೇಣದಿಂದ ಪ್ಯಾಕ್ ಮಾಡಿದೀವಿ. ಮೇಣಬತ್ತಿ, ಆ ಮೇಣಬತ್ತಿಯಿಂದ ಪ್ಯಾಕ್ ಮಾಡಿದೀವಿ. ಆಗಲೇ ಏನನ್ನ ಪೂಜೆ ಮಾಡ್ತಾನಂತ ತಂದು ಹಿಂಗ್ ಹಾಕಿದೆ ಅಲ್ಲ, ಆ ಮೇಣಬತ್ತಿ ಕಾಣಬಾರ್ದಂಗೆ ಅದಕ್ಕೆ ಏನ್ ಮಾಡಿದೆ, ಅರಿಶಿನ ಹಾಕಿಬಿಟ್ಟೆ. ಅವಾಗ ಇಲ್ಲಿ ಹಚ್ಚಿರ್ತಕ್ಕಂಥ ಮೇಣಬತ್ತಿ ಕೂಡ ಕಾಣ್ಲಿಲ್ಲ. ಹಿಂಗೆ ಹೂವನು ಹಾಕಿದ್ದು, ಹಿಂಗೆ ಏನ್ ಮಾಡಿದೀವಿ, ಕುಂಕುಮದ ನೀರನ್ನು ಕೂಡ ಹಾಕಿದ್ದು. ಅಂಜಿದೇನು ಮನೆ ಇಲ್ಲ, ಗೊತ್ತದಿಲ್ಲ ನಂಗೆ. ಹಾ ಎಸ್, ಅಂಜಿದ್ದೇನು ಇಲ್ಲ, ಅಂಜಲ್. ಓಕೆ, ಒಂದ್ರೊಳಗೆ ಕುಂಕುಮ ನೀರು ಹಾಕಿದ್ವಿ, ಒಂದ್ರೊಳಗೆ ಹೂವ ಹಾಕಿದ್ವಿ. ಓಕೆ, ತೆಂಗಿನಕಾಯಿ ಹೊಡೆದಾಗ ಒಳಗ್ ಕೊಬ್ಬರಿ ಇರ್ಬೇಕು, ನೀರ್ ಇರ್ಬೇಕು, ಇಲ್ಲ ಅದು ಕಾಯಿ ಕೆಟ್ಟಿರ್ಬೇಕು, ಇಲ್ಲ ಮೊಳಕೆ ಬಂದು ಅದು ಮೊಳಕೆ ಬರುವಂತ ಏನಂತಂದ್ರೆ ಒಂದ್ ರೀತಿ ಹಿಂಗ್ ಗಡ್ಡೆ ಆಗ್ತದಲ್ಲ, ಆ ರೀತಿ ಇರ್ತದ. ನಿಮ್ಗೆ ನೋಡಿರ್ತೀರಿ ನೀವು, ಎಷ್ಟೆಲ್ಲಾ ನೋಡಿದಾಗೂ ಇದನ್ನ ನಂಬುತ್ತೀರಿ ಅಂತಂದ್ರೆ ಆಯ್ತಾ. ಅದಕ್ಕೆ ಈ ರೀತಿ ಯಾವುದೇ ವಸ್ತುಗಳು ಇದರಲ್ಲಿ ಬರುವುದಿಲ್ಲ, ನೆನ್ಪಿಟ್ಕೊಳ್ರಿ. ತಿಳಿದಾ? ಎಸ್, ಇದು ಒಂದು ನಾವು ಮೊದಲೇ ಮಾಡಿರ್ತಕ್ಕಂಥದ್ದು. ತಿಳಿದಿಲ್ಲ? ಇದ್ರೊಳಗೆ ಯಾವುದೂ ಇಲ್ಲ. ನಿಮ್ಮ ಎಫರ್ಟ್ ನಿಮ್ ಕೈ ಹಿಡಿತದೆ. ನೀವು ಎಲ್ಲಿಯವರೆಗೆ ಪರಿಶ್ರಮದಿಂದ ಓದ್ತೀರಿ, ಅದು ನಿಮಗೆ ನಾಳೆ ಪರೀಕ್ಷೆಯಲ್ಲಿ ಯಶಸ್ಸನ್ನ ತಂದು ಕೊಡ್ತದೆ. ಇದೆಲ್ಲವ ತಿಳಿದಿಲ್ಲ? ಈ ಕೊಬ್ಬರಿ ತಗೋರಿ, ನೀವೊಂದು ಕೊಬ್ಬರಿ ತಗೋ, ಇಡಿ. ಇದು ಪ್ರಸಾದ ಇದೆ, ಹೂವು ಇದೆ. ಇದು ನೀವೊಂದು ಕೊಬ್ಬರಿ ತಗೋ, ಚೆನ್ನಾಗಿ ಇದನ್ನ ಒಡೆದ ಇದಕ್ ಜೊತೆ ಬೆಲ್ಲ ಹಾಕಿ ತಿನ್ರಿ, ಶಕ್ತಿ ವರ್ಧಕ. ಓಕೆ, ಗೋ. ಈಗ ನಿಮ್ಮ ಮುಂದೆ ಮತ್ತೊಂದು ಪವಾಡ. ಈಗ ಪವಾಡವನ್ನ ಮಾಡಿ ತೋರಿಸ್ತೀವಿ ನಾವು. ಸರ್, ಅಶೋಕ್ ಸರ್ ಬರ್ರಿ. ಸಂಗಮೇಶ್ ಬಾ. ಎಸ್, ಸಂಗಮೇಶ್ ಅವರಿಗೆ ಜೋರಾದ ಚಪ್ಪಾಳೆ. ಮುಸ್ಲಿಂ ಈ ಕಡೆ. ಓಕೆ, ಜೋರಾದ ಚಪ್ಪಾಳೆ. ಏನಾದ್ರು ಆಗಿದೆ? ಏನೂ ಆಗಿಲ್ಲ. ವೆರಿ ಗುಡ್. ಬರ್ರಿ ಸರ್, ಬರ್ರಿ. ಓಕೆ ಮಕ್ಕಳ, ಈಗ ಈ ಬೆಂಕಿ, ಇದು ಕೈ ಮೇಲೆ ಈ ಬೆಂಕಿಯನ್ನ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಓಡಾಡಿಸ್ತಾ ಇದೀವಿ. ಬೆಂಕಿಯನ್ನ ಓಡಾಡಿಸ್ತಾ ಇದೀವಿ. ನಾನು ಕೂಡ ಬೆಂಕಿಯನ್ನ ನನ್ನ ಮೈ ಮೇಲೆ ಇದನ್ನ ಏನ್ ಮಾಡಿದೆ, ಓಡಾಡಿಸಿದೆ. ಅದರ ಜೊತೆಗೆ ಸಂಗಮೇಶ್ ಸರ್ ಇದಾರೆ, ಅವರು ಕೂಡ ಅವರ ಮೈ ಮೇಲೂ ಕೂಡ ಏನಂತಂದ್ರೆ ಕೈ ಮೇಲೆ ಈ ಬೆಂಕಿಯನ್ನ ಏನ್ ಮಾಡಿದ್ರು ಅಂತಂದ್ರೆ ಓಡಾಡಿಸಿದ್ರು. ಓಕೆ ಸರ್, ಬರ್ತೀರಿ? ಓಕೆ, ಇದರಲ್ಲಿ ಉಸುಕಿದೆಯಲ್ಲಪ್ಪ, ಆ ಉಸುಕೊಳಗೆ ಹಾಕಿ. ಇಲ್ಲೇ ಇದೆ ನೋಡ. ಹಾ ಎಸ್. ಓಕೆ, ನಿಮ್ಮ ಮುಂದೆನೆ ಈ ಪ್ರಯೋಗವನ್ನ ಮಾಡಿದ್ವಿ. ಬೆಂಕಿಯನ್ನ ಕೈ ಮೇಲೆ ಅದನ್ನ ಏನ್ ಮಾಡಿದ್ವಿ ಅಂತಂದ್ರೆ ಓಡಾಡಿಸಿದ್ವಿ. ಹೌದಾ? ಬೆಂಕಿಯನ್ನ ಕೈ ಮೇಲೆ ಅದನ್ನ ಹಿಡಿದ್ವಿ, ಆದ್ರೂ ಕೂಡ ಏನು ಕೂಡ ಹಾನಿ ಆಗಲಿಲ್ಲ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ನೀವು ಮಾಡಿ ನೋಡಂಗಿಲ್ಲ, ಅಥವಾ ಮತ್ತೊಬ್ಬರ ಮೇಲೆ ನಾ ಮಾಡಿ ನೋಡ್ತೀನಿ, ಮಾಡಿ ತೋರಿಸ್ತೀನಿ, ಸರ್ ಮಾಡಿದ್ದಾರೆ, ಮಾಡಕ್ ಹೋಗ್ಬೇಡ. ಡೋಂಟ್ ಟ್ರೈ ದಿಸ್ ಎಟ್ ಹೋಮ್. ಇದನ್ನ ಮನೆಯಲ್ಲಿ ಪ್ರಯತ್ನ ಮಾಡುವುದಾಗಲಿ, ಒಬ್ಬರೇ ಪ್ರಯತ್ನ ಮಾಡುವುದಾಗಲಿ, ಮನಿ ಅಂದ್ರಿ ಸರ ಬ್ಯಾಡ, ಹೊರಗಡೆ ಪ್ರಯತ್ನ ಮಾಡ್ತೀನಿ, ನೋ. ಹೊರಗಡೆನೂ ಇಲ್ಲ, ಎಲ್ಲೂ ಕೂಡ ಇಲ್ಲ. ತಿಳ್ಕೊಳ್ಬೇಕು, ಒಂದು ಜ್ಞಾನವನ್ನ ತಿಳ್ಕೊಳ್ಬೇಕಷ್ಟೇ. ಅನುಭವದಿಂದ ಶಿಕ್ಷಣ ಪಡ್ಕೊಳ್ಬೇಕು.
ಇಲ್ಲ ಅದನ್ನ ಸ್ವಯಂ ಆಗಿ ಎಲ್ಲವನ್ನ ಸ್ವಯಂ ಜ್ಞಾನವನ್ನ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವೊಂದಿಷ್ಟನ್ನ ನಾವು ನೇರವಾಗಿ ಜ್ಞಾನವನ್ನ ಪಡ್ಕೊಳ್ಬೇಕು, ಕೆಲವೊಂದಿಷ್ಟನ್ನ ನೋಡಿ ಕಲಿಬೇಕು. ಇದು ನೋಡಿ ಕಲಿತಕ್ಕಂಥದ್ದು. ಈ ಒಂದು ಏನಂತಂದ್ರೆ ವಿದ್ಯೆಯನ್ನ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ತಾಯಂದಿರು ಕೂಡ ಮಾಡ್ತಾರೆ ಇದು ಈ ಪ್ರಯೋಗವನ್ನ. ಅದರ ಗೊತ್ತಿಲ್ಲ ಅಷ್ಟೇ. ನಿಮ್ಗೆ ಗೊತ್ತಿರಲಿ, ಬೆಂಕಿಯನ್ನ ಒಂದೇ ಸ್ಥಳದಲ್ಲಿ ಹಿಡಿಯದೆ ಅದನ್ನ ನಿರಂತರವಾಗಿ ಅದು ಏನಂತಂದ್ರೆ 3 ಸೆಕೆಂಡ್ ಒಳಗೆ ಅದರ ಸ್ಥಳ ಬದಲಾವಣೆ ಆದ್ರೆ ಅದು ನಮ್ಮ ದೇಹದ ಮೇಲೆ ಯಾವುದೇ ರೀತಿಯ ಪರಿಣಾಮ ಉಂಟಾಗಂಗಿಲ್ಲ. ಅದು ಹೀಟ್ ಆಗೋದ್ರೊಳಗೆ ಅಥವಾ ಅದರ ಪರಿಣಾಮ ಆಗೋದ್ರೊಳಗೆ ಅದರ ಸ್ಥಾನ ಬದಲಾವಣೆ ಆಗಿರ್ತದೆ. ಅದಕ್ಕೆ ನಾನು ಹಿಂಗ್ ಹಿಡ್ದಿಲ್ಲ ಪೂರ್ತಿ ಅಥವಾ ಹಿಂಗ್ ಹಿಡ್ದಿಲ್ಲ ಪೂರ್ತಿ, ಒಂದ ಜಾಗನ ಹಿಡ್ದಿದ್ದೀನೇನು ಅದನ್ನ ಹಿಂಗ್ ಮಾಡಕತ್ತಿದ್ದೆ, ಈ ರೀತಿ ಮಾಡಕತ್ತಿದ್ದೆ. ಕರೆಕ್ಟಾ? ಈ ರೀತಿ ಮಾಡಕತ್ತಿದ್ದೆ ಅಂತಂದ್ರೆ ಇಲ್ಲಿ ಹೀಟ್ ಆಗತ್ತಿತ್ತು, ಇಲ್ಲಿ ಬಿಸಿ ಆಗೋದ್ರೊಳಗೆ ಅದರ ಸ್ಥಾನ ಚೇಂಜ್ ಆಗ್ತಿತ್ತು. ಹೀಗಾಗಿ ಯಾವುದೇ ಚಲಿಸುವ ಬೆಂಕಿ ಮೈ ಮೇಲೆ 3 ಸೆಕೆಂಡ್ಗಳಕ್ಕಿಂತ ಕಡಿಮೆ ಸಮಯದಲ್ಲಿ ಅದನ್ನ ನಾವು ಚೇಂಜ್ ಮಾಡಿದ್ರೆ ಅದು ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಹಾನಿ ಆಗಿಲ್ಲ. ಒಂದು ಬೆಂಕಿನೇ ಚಲಿಸಬೇಕು, ಇಲ್ಲಾಂದ್ರೆ ನಾವ್ರೆ ಬೆಂಕಿ ಮ್ಯಾಗ ಚಲಿಸಬೇಕು ಇಷ್ಟೇ. ಅದು ಯಾವುದೇ ರೀತಿ ಇರಲಿ, ಬೆಂಕಿನೇ ನಮ್ಮ ಮೈ ಮ್ಯಾಗೆ, ಇಲ್ಲಾಂದ್ರೆ ನಾವ್ರೆ ಬೆಂಕಿ ಮೇಲೆ. ಒಟ್ಟೆ 3 ಸೆಕೆಂಡ್ಗಿಂತ ಏನಂತಂದ್ರೆ ಕಡಿಮೆ ಸಮಯದ ಇಲ್ಲ ಅಂತಂದ್ರೆ ಅದು ಏನಾಗ್ತದೆ, ಅದರ ಒಂದು ಹೀಟ್, ಅದರ ಒಂದು ಶಾಖ ಅಥವಾ ಅದರದ ಒಂದು ಜ್ವಲನ ನಮಗೆ ಹಾನಿಯನ್ನ ಉಂಟು ಮಾಡ್ತದೆ. ಇದನ್ನ ಇಳಿಸಿದಾರಿಲ್ಲೋ, ಬಿಸಿ ಇರ್ತದ. ಅವ್ರಿಗೆ ಹಂಗ ಹಿಡ್ಕೊಂಡಿಲ್ಲ ಅಂತ ಹೇಳ್ರಿ ನೋಡು, ನಿಂತಿಲ್ಲ, ಹಿಂಗ ತಗೊಂಡ್ ಟಕ್ಕನ್ನ ಇಟ್ಬಿಡ್ತಾರೆ. ಇಟ್ಟಿರ್ತಾರ. ಎಸ್, ಬಿಸಿಯಾಗಿರ್ತಕ್ಕಂಥ ವಸ್ತುಗಳು ಹಿಂಗ್ ನೋಡ್ತಾರೆ, ಹಿಂಗ್ ತಗೊಂಡ್ ಹಿಂಗ್ ಇಟ್ಟಿರ್ತೀರಿ ನೀವು ಕೂಡ. ಬಿಸಿ ಐತೇನೋ, ಅದು 3 ಸೆಕೆಂಡ್ ಒಳಗೇನೆ ಈ ಚಟುವಟಿಕೆಯನ್ನ ಮಾಡಿರ್ತೀರಿ. ಹೀಗಾಗಿ ನೀವು ಕೂಡ ಮಾಡಿದಿರಿ, ಆದ್ರೆ ಗೊತ್ತಿಲ್ಲ. ಓಕೆ, ಎಲ್ಲವೂ ಒಂದೇ ರೀತಿಯ ಪ್ರಕ್ರಿಯೆ. ಸೊ ಒಂದ್ ಕಡೆಗೆ ಬೆಂಕಿ ಇರ್ತದೆ ಅಥವಾ ಒಂದ್ ಕಡೆಗೆ ಬಿಸಿಯಾಗಿರ್ತಕ್ಕಂಥ ವಸ್ತುಗಳು ಇರ್ತವೆ. ಇದು ಎಲ್ಲದಕ್ಕೂ ಕೂಡ ಅನ್ವಯಿಸ್ತದೆ. ಹೀಗಾಗಿ ಇದು ಯಾವುದೇ ರೀತಿಯ ಒಂದು ಪವಾಡ ಅಲ್ಲ. ಇದರ ಹಿಂದೆ ಏನಿದೆ ಅಂತಂದ್ರೆ ಒಂದು ವೈಜ್ಞಾನಿಕ ಸತ್ಯತೆ ಇದೆ. ಇದೇ ರೀತಿಯ ಮತ್ತೊಂದು ವೈಜ್ಞಾನಿಕ ಇಲ್ಲಿಗಿಂತ ಇಲ್ಲಿ ಸುಡ್ತವೆ. ಓಕೆ, ಆಗ್ಲೇ ಹೇಳಿದ್ನಲ್ಲ 3 ಸೆಕೆಂಡ್ಗಿಂತ ಅದು. ಓಕೆ, ನಾಲಿಗೆ ಮೇಲೆ ಬೆಂಕಿ ಕರ್ಪೂರ ಉರಿತಾ ಇತ್ತ, ನೋಡಿದ್ರಿ? ಎಸ್. ಆದ್ರೂ ಕೂಡ ಏನು ಹಾನಿ ಆಗಲಿಲ್ಲ. ಪವಾಡ ಹೌದಿಲ್ಲ ಅಲ್ಲ? ಯಾಕೆ? ಎಸ್ ಅಮ್ಮ. ಬೆಂಕಿ 3 ಸೆಕೆಂಡ್ಕಿನ ಕಡಿಮೆ ನಮ್ ದೇಹದ ನಮ್ ತಾಲ್ ಇದ್ರ ಅದು ನಮಗ್ ಸುಡಲ್ರಿ. 3 ಸೆಕೆಂಡ್ಕಿಂತ ಹೆಚ್ಚಾಗಿದ್ರ ಅದು ನಮಗ್ ಹೆಚ್ಚಿನ ತಾಪವನ್ನು ಉಂಟು. ಅವಿ ಹೇಳಿದ್ರು ಸರಿ ಇದೆ, 3 ಸೆಕೆಂಡ್ ವರೆಗೆ ಇರ್ಬೇಕು. ಮತ್ತೊಂದು ಅಂಶ, ನಾಲಿಗೆ ಯಾವಾಗಲೂ ಒದ್ದೆಯಾಗಿರ್ತದೆ. ನಾಲಿಗೆ ಏನಿರ್ತದೆ? ಹಸಿಯಾಗಿರ್ತದೆ, ಒದ್ದೆಯಾಗಿರ್ತದೆ. ಯಾವುದೇ ವಸ್ತು ಅದು ಹೊತ್ತಿಕೊಂಡು ಉರಿಬೇಕಾದ್ರೆ ಅದು ಮೊದಲು ಏನಾಗಬೇಕು ಅಂತಂದ್ರೆ ಕನಿಷ್ಠ ಜ್ವಲನ ತಾಪವನ್ನ ಪಡ್ಕೊಳ್ಬೇಕು. ಅದು ಹೊತ್ತಿಕೊಂಡು ಉರಿಲಿಕ್ಕೆ ಅದು ಏನಾಗಬೇಕು ಅಂತಂದ್ರೆ ಮೊದಲು ಅದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗ್ಬೇಕು. ಆಮೇಲೆ ಅದು ಬಿಸಿ ಆಗಬೇಕು. ಬಿಸಿ ಅದರಲ್ಲಿ ಏನಂತಂದ್ರೆ ಅವಾಗ ಅದು ಬೆಂಕಿ ಹೊತ್ಕೊಂಡು ಉರಿತದೆ. ಕನಿಷ್ಠ ಜ್ವಲನ ತಾಪ, ಆ ಕನಿಷ್ಠ ಜ್ವಲನ ತಾಪ ಆ ತೇವಾಂಶ ಏನಿದಿರ್ತದೆ, ಕರ್ಪೂರ ಉರಿತದಲ್ಲ, ಅದು ನಾಲಿಗೆಯ ತೇವಾಂಶವನ್ನ ಅದು ಪೂರ್ತಿಯಾಗಿ ಅಲ್ಲಿರ್ತಕ್ಕಂಥ ನೀರಿನ ಅಂಶವನ್ನ ತೆಗಿಯೋಕ್ಕಿಂತ ಮುಂಚೆನೆ ನಾಲಿಗೆ ಮೇಲೆ ಉರಿತಾ ಇರ್ತಕ್ಕಂಥ ಕರ್ಪೂರವನ್ನ ಹಿಂಗ್ ಇಟ್ಕೊಂಡು ಹೊರಗಡೆ ಉಸಿರನ್ನ ಬಿಡ್ತೀವಿ. ನೆನ್ಪಿಟ್ಕೊಳ್ರಿ, ನಮ್ಮ ಹೊರಗಡೆ ಬರ್ತಾ ಇರ್ತಕ್ಕಂಥ ಉಸಿರು ಕಾರ್ಬನ್ ಡೈಆಕ್ಸೈಡ್ ಇದೆ. ಕಾರ್ಬನ್ ಡೈಆಕ್ಸೈಡ್ ಬೆಂಕಿಯನ್ನ ನಂದಿಸಲಿಕ್ಕೆ ಹೆಲ್ಪ್ ಆಗ್ತದೆ. ಅದರ ಜೊತೆಗೆ ಒದ್ದೆ ಆಗಿರ್ತದೆ. ಬಾಯನ್ನ ಮುಚ್ಚಿದ್ರೂ ಏನಾಗ್ತದೆ? ಆರಿಬಿಡ್ತದೆ.
ಆಕ್ಸಿಜನ್ ಸಪ್ಲೈ ಕಡಿಮೆ ಕಟ್ ಆಗಿ ಏನಾಗ್ತದೆ, ಆರಿಬಿಡ್ತದೆ. ಅಥವಾ ಉಸಿರನ್ನ ಹೊರಗೆ ಹಾಕಿ ಬಾಯನ್ನ ಮುಚ್ಚಿದ್ರು ಅದು ಕರ್ಪೂರ ಆರಿಬಿಡ್ತದೆ. ಡೋಂಟ್ ಟ್ರೈ ದಿಸ್ ಎಟ್ ಹೋಮ್. ಇದನ್ನ ಮಾಡಕ್ ಹೋಗ್ಬೇಡ್ರಿ. ಓಕೆ, ಬಹಳಷ್ಟು ಇಂಥವು ಘಟನೆಗಳು ನಮ್ಮ ಸುತ್ತಮುತ್ತ ಇರ್ತವೆ, ನಾವು ನೋಡಿರ್ತೀವಿ. ಓಕೆ, ಇವುಗಳನ್ನ ಯಾವತ್ತೂ ಕೂಡ ನೀವು ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ. ಇದರ ಹಿಂದೆ ಇರ್ತಕ್ಕಂತ ವೈಜ್ಞಾನಿಕ ಸತ್ಯತೆಯನ್ನ ತಿಳಿಸ್ತಕ್ಕಂತ ಒಂದು ಪ್ರಯತ್ನ ಮಾತ್ರ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ವಿಜ್ಞಾನ ನಮ್ಮ ಪ್ರತಿದಿನದ ಜೀವನದ ಹಾಸು ಹೊಕ್ಕಾಗಿದೆ. ವಿಜ್ಞಾನವನ್ನ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಾವು ವಿಜ್ಞಾನದ ಜೊತೆಗೇನೆ ಸಾಗ್ತಾ ಇದೀವಿ. ಗಾಳಿಯನ್ನ ತೆಗೆದುಕೊಳ್ಳಕತ್ತೀವಿ, ನೀರು ಕುಡಿಯಾಕತ್ತೀವಿ, ನಾವು ಪ್ರತಿಯೊಂದು ಮಣ್ಣಿನ ಮೇಲೆ ಅವಲಂಬನೆ ಆಗಿದ್ದೀವಿ, ಸಸ್ಯಗಳ ಮೇಲೆ ಅವಲಂಬನೆ ಆಗಿದ್ದೀವಿ. ಪರಿಸರದ ಜೊತೆಗೆ ನಿರಂತರವಾಗಿ ಪ್ರಕೃತಿಯ ಜೊತೆಗೆ ನಾವು ಬದುಕ್ತಾ ಇದ್ದೀವಿ. ಪ್ರತಿಯೊಂದನ್ನು ಕೂಡ ನಾವು ಅರಿತುಕೊಳ್ಬೇಕು. ಪ್ರತಿಯೊಂದರ ಜೊತೆಗೂ ಕೂಡ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಈ ಪರಿಸರ ಸಮತೋಲನದ ಬಗ್ಗೆ ನಾವು ಅರಿತುಕೊಳ್ಬೇಕು, ಅದರ ಜೊತೆಗೆ ನಡಿಬೇಕು. ಪರಿಸರದ ನಿಸರ್ಗದ ಒಂದು ಅದರದೇ ಆಗಿರ್ತಕ್ಕಂಥ ಒಂದು ನಿಯಮಗಳಿದಾವೆ. ನಾವು ಪರಿಸರವನ್ನ ಕಾಪಾಡಿದರೆ, ನಾವು ನಿಸರ್ಗವನ್ನ ಕಾಪಾಡಿದರೆ ನಿಸರ್ಗ ನಮ್ಮನ್ನು ಕಾಪಾಡ್ತದೆ. ಬೇಸಿಗೆ ಹೆಚ್ಚಾಗತ್ತದೆ ಅನ್ನಕತ್ತೀವಿ ನಾವು, ಆದರೆ ಗಿಡಗಳನ್ನ ನಾವು ನೆಡ್ತಕ್ಕಂಥ ಕಾರ್ಯವನ್ನ ಮಾಡಕತ್ತಿಲ್ಲ. ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡ್ತಕ್ಕಂಥ ಕಾರ್ಯ ಮಾಡಲಿ. ಎಷ್ಟ ಬಿಸಿಲಿರ್ಲಿ, ಅಲ್ಲಿ ಒಂದು ಗಿಡ ಇದೆ ಅಂತಂದ್ರೆ ಆ ಗಿಡದ ಕೆಳಗೆ ಹೋಗಿ ಕುಳಿತರೆ ಎಷ್ಟೋ ತಂಪಿನ ಅನುಭವ ಆಗ್ತದೆ ನಮ್ಗೆ. ಹಾಗಾದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಗಿಡಗಳನ್ನ ನೆಟ್ರೆ ಅಂತರ್ಜಲವನ್ನು ಕೂಡ ಹಿಡಿದಿಡ್ತದೆ, ಅಂತರ್ಜಲದ ಮಟ್ಟ ಹೆಚ್ಚಾಗ್ತದೆ, ಆಕ್ಸಿಜನ್ ನ ಪ್ರಮಾಣ ಹೆಚ್ಚಾಗ್ತದೆ, ಮಳೆಯ ಪ್ರಮಾಣ ಹೆಚ್ಚಾಗ್ತದೆ. ಇನ್ನಿತರ ಜೀವಿಗಳು ಸಸ್ಯಗಳ ಮೇಲೆ ಆಶ್ರಯವನ್ನ ಪಡೆದವಲ್ಲ, ಅವೆಲ್ಲವುಗಳಿಗೂ ಕೂಡ ಆಶ್ರಯ ತಾನ ಆಗ್ತದೆ. ಹೀಗಾಗಿ ಸಸ್ಯಗಳನ್ನ ಬೆಳತಕ್ಕಂತ ಕಾರ್ಯವನ್ನ ಇರ್ತಕ್ಕಂಥ ಸಸ್ಯಗಳನ್ನ ಉಳಿಸ್ತಕ್ಕಂಥ ಕಾರ್ಯವನ್ನ ಮಾಡ್ಬೇಕು. ಇದರ ಜೊತೆಗೆ ಪರಿಸರ ಸಮತೋಲನವನ್ನ ಕಾಪಾಡಬೇಕು. ಹೇಗೆ ನಮಗೆ ಬದುಕಲಿಕ್ಕೆ ಅಧಿಕಾರ ಇದೆ ಅಥವಾ ಹಕ್ಕಿದೆ, ಹಾಗೆ ಇನ್ನಿತರ ಜೀವಿಗಳಿಗೂ ಕೂಡ ಬದುಕಲಿಕ್ಕೆ ಅವುಗಳಿಗೆ ಅಧಿಕಾರ ಇದೆ, ಹಕ್ಕಿದೆ. ಅದಕ್ಕೆ ಹೇಳ್ತೀವಿ, ಬದುಕಲು ಬಿಡಿ. ನಾವು ಬದುಕಬೇಕು, ಇನ್ನಿತರ ಜೀವಿಗಳಿಗೂ ಕೂಡ ಬದುಕಲು ಬಿಡಬೇಕು. ಒಂದು ವೇಳೆ ನಾವು ಈ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಜೀವಿಗಳ ನಡುವೆ ಒಂದು ಕೊಂಡಿ ಇದೆ, ಆಹಾರ ಸರಪಳಿ ಇದೆ. ಆ ಆಹಾರ ಸರಪಳಿಯನ್ನ ಬ್ರೇಕ್ ಮಾಡಿದ್ವಿ ಅಂತಂದ್ರೆ ಪರಿಸರ ಸಮತೋಲನ ಕೆಟ್ಟ ಹೋಗ್ಬಿಡ್ತದೆ. ಎಲ್ಲಾ ಸಸ್ಯಾಹಾರಿಗಳು ನಾಶವಾದವು ಅಂತಂದ್ರೆ ಮಾಂಸಾಹಾರಿಗಳಿಗೆ ಆಹಾರವಿಲ್ಲ. ಮಾಂಸಾಹಾರಿಗಳಿಗೆ ಆಹಾರವಿಲ್ಲ ಅಂದ್ರೆ ಉನ್ನತ ಮಾಂಸಾಹಾರಿಗಳಿಗೆ ಆಹಾರವಿಲ್ಲ. ಸಸ್ಯಾಹಾರಿಗಳೇ ಇಲ್ಲ ಅಂತಂದ್ರೆ ಸಸ್ಯಗಳ ಮೇಲೆ ಅವಲಂಬನೆ ನಾವು ಏನಾಗಿದ್ದೀವಿ, ಸಸ್ಯಾಹಾರಿಗಳೇ ಇಲ್ಲ ಅಂತಂದ್ರೆ ಉತ್ಪಾದಕರ ಸಂಖ್ಯೆ ಅತಿ ಹೆಚ್ಚಾಗಿ ಬಿಡ್ತದೆ, ನೆನಪಿರ್ಲಿ. ಇನ್ನು ಉತ್ಪಾದಕರು ಇಲ್ಲ ಅಂತಂದ್ರೆ ಸಸ್ಯಾಹಾರಿಗಳು ನಿರ್ಮೂಲನೆ ಆಗಿಬಿಡ್ತವೆ, ಎಲ್ಲವೂ ನಾಶವಾಗಿ ಹೋಗ್ಬಿಡ್ತವೆ. ಹೀಗೆ ಒಂದರ ಮೇಲೆ ಒಂದು ಜೀವಿಗಳ ಮೇಲೆ ಒಂದು ಜೀವಿಗಳು ಅವಲಂಬನೆ ಆಗಿರ್ತವೆ. ಅದಕ್ಕಾಗಿ ಬಹಳಷ್ಟು ವಿಚಾರ ಮಾಡಿ ಪ್ರತಿಯೊಂದು ಚಟುವಟಿಕೆಗಳನ್ನ ನಾವು ನಿರ್ವಹಿಸಬೇಕು. ಪ್ಲಾಸ್ಟಿಕ್ ಗಳನ್ನ ಕಡಿಮೆ ಮಾಡಬೇಕು. ಪ್ಲಾಸ್ಟಿಕ್ ಬಳಕೆಯನ್ನ ನಾವು ಮೊದಲೇ ನಿರಾಕರಣೆ ಮಾಡಬೇಕು. ಮನೆಯಲ್ಲಿ ಮರುಚಕ್ರೀಕರಣಗೊಳ್ತಕ್ಕಂತ ಏನು ವಸ್ತುಗಳಿದಾವೆ ಅವುಗಳನ್ನ ಮರುಚಕ್ರೀಕರಣಕ್ಕೆ ಒಳಪಡಿಸಬೇಕು. ಪುನರ್ ಉದ್ದೇಶಕ್ಕಾಗಿ ಏನು ವಸ್ತುಗಳಿದಾವೆ ಅವುಗಳನ್ನ ಪುನರ್ ಉದ್ದೇಶಕ್ಕಾಗಿ ಬಳಸಬೇಕು. ವಿಜ್ಞಾನದ ಮೂಲ ಆಶಯಗಳನ್ನ ತಿಳಿದು ನಾವು ಒಂದು ವೇಳೆ ಪರಿಸರದ ಜೊತೆಗೆ ಪರಿಸರ ಸ್ನೇಹಿಯಾಗಿ ನಾವು ಏನಾದರೂ ಬದುಕ್ತೀವಿ ಅಂತಂದ್ರೆ ಪರಿಸರ ನಮಗೆ ಸಾಕಷ್ಟು ಏನ್ ಮಾಡ್ತದೆ ಅಂತಂದ್ರೆ ನಮಗೂ ಕೂಡ ಬದುಕಲಿಕ್ಕೆ ಅವಕಾಶವನ್ನ ಕೊಡ್ತದೆ. ಇಲ್ಲಿ ಕೇಳಿ ಮಕ್ಕಳ, ವಿಜ್ಞಾನ ದಿನಾಚರಣೆಯ ಅಂಗವಾಗಿ ನಾವು ಕೇವಲ ವಿಜ್ಞಾನ ದಿನಾಚರಣೆ ಅಂದೇ ಮಾತ್ರ ಏನಂತಂದ್ರೆ ಇಂತಹ ಚಟುವಟಿಕೆಗಳನ್ನ ಹಾಕಿಕೊಳ್ಳಂಗಿಲ್ಲ. ಪರಿಸರಕ್ಕೆ ಸಂಬಂಧಿಸಿರ್ತಕ್ಕಂತ ಚಟುವಟಿಕೆಗಳನ್ನ ಶಾಲೆ ಪ್ರಾರಂಭದಿಂದಲೇ ಸ್ಟಾರ್ಟ್ ಮಾಡ್ತೀವಿ. ನೆನಪಿರಲಿ ನಿಮ್ಗೆ, ಶಾಲೆ ಪ್ರಾರಂಭವನ್ನು ಕೂಡ ನಾವು ಗಿಡವನ್ನ ನೆಡೋದ್ರಿಂದಲೇ ಪ್ರಾರಂಭ ಮಾಡಿರ್ತೀವಿ. ಜೂನ್ 5ಗೆ ಪರಿಸರ ದಿನಾಚರಣೆಯನ್ನ ಮಾಡ್ತೀವಿ, ವಿಶ್ವ ಜಲ ದಿನ ಮಾಡ್ತೀವಿ, ವಿಶ್ವ ಅರಣ್ಯ ದಿನವನ್ನ ಆಚರಣೆ ಮಾಡ್ತೀವಿ, ವಿಶ್ವ ಮಣ್ಣಿನ ದಿನವನ್ನ ಆಚರಣೆಯನ್ನ ಮಾಡ್ತೀವಿ, ಆನಂತರ ವಿಶ್ವ ಓಝೋನ್ ದಿನವನ್ನ ಆಚರಣೆಯನ್ನ ಮಾಡ್ತೀವಿ. ಬಹಳಷ್ಟು ದಿನಾಚರಣೆಗಳಿದಾವೆ. ಈ ಎಲ್ಲಾ ದಿನಾಚರಣೆಗಳು ಪರಿಸರವನ್ನ ಕಾಪಾಡುವ ನಿಟ್ಟಿನಲ್ಲಿ, ನಿಸರ್ಗವನ್ನ ಕಾಪಾಡುವ ನಿಟ್ಟಿನಲ್ಲೇ ಇದಾವೆ. ಈ ಎಲ್ಲಾ ದಿನಾಚರಣೆಗಳ ಮಹತ್ವವನ್ನ ಅರಿತುಕೊಂಡು ನಾವು ಆ ನಿಟ್ಟಿನಲ್ಲಿ
ಕಾರ್ಯವನ್ನ ನಿರ್ವಹಿಸಿದ್ದಲ್ಲಿ ಅಥವಾ ಜಾಗೃತಿಯನ್ನ ಮೂಡಿಸಿದ್ದಲ್ಲಿ ನಾವಷ್ಟೇ ಮಾಹಿತಿಯನ್ನು ತೆಗೆದುಕೊಳ್ಳೋದಲ್ಲ, ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಮಾಹಿತಿಯನ್ನ ನೀಡಿದ್ದಲ್ಲಿ ಈ ಏನು ನಾವು ದಿನಾಚರಣೆಗಳನ್ನ ಮಾಡ್ತಾ ಇದೀವಿ ಅವುಗಳಿಗೆ ಒಂದು ಅರ್ಥ ಇರ್ತದೆ. ಹೀಗಾಗಿ ಇಂಥ ಒಂದು ದಿನಾಚರಣೆಯಲ್ಲಿ ಬಹಳಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ದೀರಿ, ಬಹಳಷ್ಟು ಇವೆಂಟ್ಸ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಿ.